ಎಸ್ ಪವರ್ ವೈಲ್ಡ್ ಫೈರ್ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಸಿದ್ದರಾಮಯ್ಯನವರು ಹೋದಾಗಲೂ ಕೂಡ ಈ ರೀತಿಯಾಗಿ ನಡೆದಿದೆ. ಇನ್ನೊಂದು ಕಡೆಗೆ ಪರಮೇಶ್ವರ್ ಹೋದಂಥ ಸಂದರ್ಭದಲ್ಲೂ ಆಗಿದೆ. ಡಿ ಕೆ ಶಿವಕುಮಾರ್ ಹೋದಂಥ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಕಡೆಗಳಲ್ಲಿ ಈ ರೀತಿ ಆಗಿದೆ. ಏನು ಅಂಥದ್ದಾಗಿದೆ? ಇವತ್ತು ಏನು ಸರ್, ಅಧಿವೇಶನ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಸಮಾವೇಶ ಮಾಡ್ತಾ ಇದ್ದಾರೆ, ಅಲ್ಲಿ ಯಾಕೆ ಈ ರೀತಿಯಾಗಿ ಅಂತ ನಿಮಗಿದೆ ಇವತ್ತು ಪ್ರಶ್ನೆ. ಬಟ್ ಅಲ್ಲಿ ಅಭಿಮಾನಿಗಳೆಲ್ಲ ಈಗ ಘೋಷಣೆಯನ್ನ ಕೂಗಿದ್ದಾರೆ. ಡಿ ಕೆ ಶಿವಕುಮಾರ್ ಅದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ. ನನಗೆ ಯಾವುದೇ ಅವಸರ ಇಲ್ಲ ಅಂತಿದ್ದಾರೆ. ಮೊನ್ನೆ ಹೇಳಿದಾರಲ್ಲ, ಅವರು ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ ಅಂತ. ನಾನು ಪಕ್ಷ ಮುಂದೆ ಸೂಕ್ತ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ದಾರೆ. ನಾನು ಸಿಎಂ ಹುದ್ದೆ ಬಗ್ಗೆ ಚರ್ಚೆ ಮಾಡಲ್ಲ. ಡಿ ಕೆ ಶಿವಕುಮಾರ್ ಅವರ ಸ್ಪಷ್ಟನೆ. ಕಾರ್ಯಕರ್ತರು ಅವರ ಇಚ್ಛೆಯನ್ನ ವ್ಯಕ್ತಪಡಿಸ್ತಾರೆ. ಡಿ ಕೆ ಶಿವಕುಮಾರ್ ಇಂದ ಈಗ ಕಾದು ನೋಡುವ ತಂತ್ರವನ್ನ ಅನುಸರಿಸ್ತಾ ಇದ್ದಾರೆ. ಪವರ್ ಶೇರಿಂಗ್ ಕಿತ್ತಾಟಕ್ಕೆ ಡಿ ಕೆ ಶಿವಕುಮಾರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮುಂದಿನ ಸಿಎಂ ಅಂತ ಹೇಳಿ ಅವರ ಅಭಿಮಾನಿಗಳು ಘೋಷಣೆಯನ್ನ ಕೂಗಿದ್ರು. ಇವತ್ತು ಏನು ಸಮಾವೇಶ ಇತ್ತು, ಜೈ ಬಾಪು ಜೊತೆಗೆ ಜೈ ಭೀಮ್ ಜೊತೆಗೆ ಜೈ ಸಂವಿಧಾನ್ ಅಂತ ಹೇಳಿ ಏನು ಮಾಡಿದ್ರು. ಈ ಸಮಾವೇಶದಲ್ಲಿ ಇವತ್ತು ಆರಂಭವಾಗಿಂತ ಮುಂಚೆನೆ ಡಿ ಕೆ ಶಿವಕುಮಾರ್ ಅಭಿಮಾನಿಗಳು ಘೋಷಣೆಯನ್ನ ಕೂಗಿದ್ರು. ಅಲ್ಲಿ ಡಿ ಕೆ ಶಿವಕುಮಾರ್ ಮುಂದಿನ ಸಿಎಂ ಅನ್ನುವಂಥದ್ದನ್ನ ಘೋಷಣೆಯನ್ನ ಕೂಗಿದ್ರು. ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್ ಅನ್ನುವಂಥ ಸಮಾವೇಶದಲ್ಲಿ ಏನ್ ಮಾತಾಡಿದ್ದಾರೆ ಕೇಳಿಸ್ಕೊಳ್ಳೋಣ. Workers chanting slogans, DK Shivakumar must become a CM. It is their desire. I don't want to discuss on that issue. It is their desire. But our party will take a decision at whenever they take it is left to them. I am not in a hurry for anything. Lot of workers chanting slogans, DK Shivakumar must become a CM. It is their desire. I don't want to discuss on that issue. It is their desire. But our party will take a decision at whenever they take it is left to them. I am not in a hurry for anything. Lot of workers chanting slogans, DK Shivakumar must become a CM. It is their desire. I don't want to discuss on that issue. It is their desire. But our party will take a decision at whenever they take it is left to them. I am not in a hurry for anything. Lot of workers chanting slogans, DK Shivakumar must become a CM. It is their desire. I don't want to discuss on that issue. It is their desire. But our party will take a decision at whenever they take it is left to them. I am not in a hurry for anything. ಸೊ ಡಿ ಕೆ ಶಿವಕುಮಾರ್ ಅವರು ಈಗ ಕಾದು ನೋಡುವ ತಂತ್ರವನ್ನು ಅನುಸರಿಸ್ತಾ ಇದ್ದಾರೆ. ಅವರು ಆರಂಭದಿಂದಲೂ ಕೂಡ ಅದನ್ನೇ ಮಾಡ್ಕೊಂಡು ಬಂದಿರೋದು. ಮೊನ್ನೆನೂ ಕೂಡ ತ್ಯಾಗದ ಬಗ್ಗೆ ಮಾತನಾಡಿದಾಗ ಹೇಳಿದ್ದು ಅದನ್ನೇ. ನಾನು ಇಷ್ಟು ದಿನ ಮಾಡ್ಕೊಂಡು ಬಂದಿರೋದು ಅದನ್ನೇ ಅಂತ ಹೇಳಿ, ಯಾವ್ಯಾವ ಸಂದರ್ಭಗಳು ನಾನು ಏನೇನು ತ್ಯಾಗ ಮಾಡಬೇಕಾಗಿದೆ ನಾನೆಲ್ಲ ತ್ಯಾಗ ಮಾಡ್ಕೊಂಡೇ ಬಂದಿದ್ದೀನಿ ಅಂತ ಹೇಳಿ. ಬಟ್ ಇನ್ಮೇಲೆ ನಾನು ತ್ಯಾಗ ಮಾಡಲ್ಲ ಅಂತ ಏನಾದರೂ ಅದರ ಮೂಲಕವಾಗಿ ಸೂಚನೆಯನ್ನು ಅವ್ರು ಕೊಟ್ಟಿದ್ರ ಗೊತ್ತಿರೋಲ್ಲ ಅದರಲ್ಲಿ. ಬಟ್ ಈಗ ಅಲ್ಲಿ ಇನ್ನೊಂದು ಮಾತನ್ನ ಕೂಡ ಆಡಿದ್ದಾರೆ. ನನ್ನ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ, ಹೈಕಮಾಂಡ್ ಫಲವನ್ನು ಕೊಡೋದ್ರಲ್ಲಿ ಅದಿದೆ ಅಂತ ಹೇಳಿ. ಅಂದರೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ನಿನ್ನ ಕೆಲಸವನ್ನು ನೀನು ಮಾಡು, ಫಲಾಫಲಗಳನ್ನೆಲ್ಲ ನನಗೆ ಬಿಡು ಅಂತ ಹೇಳಿ. ಈಗ ಹೈಕಮಾಂಡಿಗೆ ಬಿಟ್ಟಂಗಿದೆ ಡಿ ಕೆ ಶಿವಕುಮಾರ್. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಸುಖೇಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ಸುಖೇಶ್, ಈಗ ಡಿ ಕೆ ಶಿವಕುಮಾರ್ ಅವರು ಒಂದು ರೀತಿಯಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳಿರೋ ರೀತಿಯಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ಗೆ ಹೇಳೋ ರೀತಿಯಾಗಿ ಕಾಣಿಸ್ತಾ ಇದೆಯಾ ಅಂತ. ನನ್ನ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ, ಫಲಗಳನ್ನೆಲ್ಲ ಕೊಡೋದು ಹೈಕಮಾಂಡಿಗೆ ಬಿಟ್ಟಿದ್ದು ಅಂತ ಹೇಳಿ. ಅರುಣ್, ಒಂದು ಸ್ಪಷ್ಟ, ಮೊದಲಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಇದೇ ವಿಚಾರಗಳನ್ನ ಹೇಳ್ತಾ ಇರೋದು. ಎಲ್ಲೋ ಒಂದು ರೀತಿಯಲ್ಲಿ ಕರ್ಮಣ್ಯ ವಾಧಿಕಾರಸ್ತೆ ಮಹಾಫಲೇಶು ಕದಾಚನ ಅನ್ನೋ ರೀತಿಯಲ್ಲಿ ಅವ್ರ ಮಾತುಗಳು ಬರ್ತಾ ಇರುವಂಥದ್ದು. ಅಂದರೆ ಎಲ್ಲವನ್ನು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಕೆಲಸ ಎಲ್ಲವನ್ನು ಹೈಕಮಾಂಡಿಗೆ ಬಿಟ್ಟಿದ್ದೀನಿ ಅನ್ನೋ ರೀತಿಯಲ್ಲಿ. ಬಹುಶಃ ಇವತ್ತಿನ ಮಾತು ಕೂಡ ಅವ್ರದ್ದು ಅದೇ ರೀತಿಯಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಅಂದರೆ ಯಾವ ಕಾರಣಕ್ಕೂ ಕೂಡ ನನಗೆ ಹರಿಬರಿ ಇಲ್ಲ, ಎಲ್ಲವನ್ನು ಕೂಡ ಕಾಲಕ್ಕೆ ತಕ್ಕಂತೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಅವರ ಇಚ್ಛೆ ಅಂತ ಅವ್ರುಗಳು ಹೇಳಿದ್ರು ಕೂಡ ಎಲ್ಲವನ್ನು ಅಲ್ಲಿ ತೀರ್ಮಾನ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಅಂದರೆ ತಮ್ಮ ಒಂದು ಪಟ್ಟೇನಿದೆ, ನಾನು ಹೈಕಮಾಂಡ್ ನಿಷ್ಠ, ನಾನು ಪಾರ್ಟಿ ಹೇಳಿದ್ದನ್ನು, ಹೈಕಮಾಂಡ್ ಹೇಳಿದ್ದನ್ನು ನಾನು ದಾಟಲ್ಲ ಅನ್ನುವಂಥ ಅವರ ಒಂದು ಸ್ಟ್ರಾಟಜಿ ಏನಿದೆ, ಬಹುಶಃ ಅದನ್ನು ಬಿಟ್ಟು ಕೊಡಲಿಕ್ಕೆ ಅವರು ಸಿದ್ಧರಿದ್ದಂತೆ ಕಾಣಿಸ್ತಾ ಇಲ್ಲ. ಎಲ್ಲ ಪರಿಸ್ಥಿತಿಗೂ ಹೈಕಮಾಂಡ್ ಕಡೆನೇ ಕೈ ತೋರಿಸುವಂಥ ನಡೆಯನ್ನೇ ಇವತ್ತು ಕೂಡ ಒಂದು ಚೆಕ್ಮೇಟ್ ಆದ ರೀತಿಯಲ್ಲಿ ಮುಂದುವರಿಸುವಂತೆ ಕಾಣಿಸ್ತಾ ಇದೆ. ಅರುಣ್,
ಬಟ್ ಯಾವ ರಿಸ್ಕು ಸದ್ಯಕ್ಕೆ ತೆಗೆದುಕೊಳ್ಳೋದು ಬೇಡ, ಎಲ್ಲವನ್ನೂ ಕೂಡ ಹೈಕಮಾಂಡೇ ತೆಗೆದುಕೊಳ್ಳಿ. ರಿಸ್ಕ್ ಏನೇ ಇದ್ರೂ ಕೂಡ ನನ್ನಿಂದ ಆಯಿತು, ನನ್ನಿಂದ ಹಿಂಗಾಯಿತು ಅನ್ನುವಂಥದ್ದು ಪಕ್ಷಕ್ಕೆ ಡ್ಯಾಮೇಜ್, ನನ್ನಿಂದ ಆಯಿತು ಅನ್ನೋದು ಯಾವುದು ಹೊರೆಯನ್ನು ಹೊತ್ಕೊಳ್ಳೋಕೆ ತಯಾರಿಲ್ಲ. ಎಲ್ಲೋ ಹೈಕಮಾಂಡ್ ಬಿಟ್ಬಿಟ್ಟಿದಾರ. ಖಂಡಿತ ಅರುಣ್, ಯಾಕಂದ್ರೆ ಸೂಕ್ಷ್ಮವಾದ ಕೆಲವು ಮಾತುಗಳನ್ನ ನೋಡ್ತಾ ಹೋದ್ರೆ ಮೊನ್ನೆ AICC ಅಧ್ಯಕ್ಷರು ಆಡಿದಂಥ ಮಾತೇನು ಅನ್ನುವಂಥದ್ದು ಕೂಡ ಅಷ್ಟೇ ಪ್ರಮುಖವಾಗುತ್ತೆ. AICC ಅಧ್ಯಕ್ಷರ ಮೊನ್ನೆಯ ಮಾತಿನ ನಂತರದಲ್ಲೂ ಕೂಡ ಇವತ್ತು ಅವರು ಆಡಿದಂಥ ಮಾತೇನು ವೇದಿಕೆ ಮೇಲೆ ಅನ್ನುವಂಥದ್ದು ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಇವೆಲ್ಲವೂ ಕೂಡ ಬೇರೆ ಬೇರೆ ಸಂದೇಶವನ್ನು ರವಾನಿಸುವ ಭಾಗವಾದಂತೆ ಕಾಣಿಸ್ತಾ ಇದೆ. ಅದರ ಮಧ್ಯದಲ್ಲಿ ಇನ್ನೊಂದು ರೀತಿಯಲ್ಲಿ ಮಾತನಾಡುವಂಥದ್ದು, ಇನ್ನೊಂದು ನಡೆಯನ್ನು ನೋಡುವಂಥದ್ದು, ಅಥವಾ ತಮ್ಮ ಬೆಂಬಲಿಗೊಂದು ಸಭೆ ನಡೆಸುವಂಥದ್ದು, ಅಥವಾ ಅಧಿಕಾರ ಹಸ್ತಾಂತರದ ಬಗ್ಗೆ ಅಥವಾ ತಾವು ಅಧ್ಯಕ್ಷರಾಗಿ ಏನು ಮಾಡಿದ್ವಿ ಅನ್ನುವಂಥ ವಿಚಾರದಲ್ಲಿ ಬೇರೆ ಬೇರೆ ರೀತಿಯ ಹೇಳಿಕೆಗಳು ಕೊಟ್ಟು ಗೊಂದಲ ಮೂಡಿಸೋದ್ರ ಬದಲಿಗೆ ತ್ಯಾಗದ ಮಾತನಾಡುವಂಥದ್ದು, ಅಥವಾ ಏನೆಲ್ಲ ಪಕ್ಷಕ್ಕೆ ತ್ಯಾಗ ಮಾಡಿದೆ ಅನ್ನುವಂಥದ್ದನ್ನ ರೀಕಾಲ್ ಮಾಡುವಂಥದ್ದು, ಮತ್ತೆ ಎಲ್ಲವನ್ನು ಕೂಡ ನಮ್ಮ ಪಕ್ಷ ಇದೆ, ಹೈಕಮಾಂಡ್ ಇದೆ, ನೋಡ್ಕೊಳ್ಳುತ್ತೆ ಅನ್ನುವಂಥದ್ದು, ಇವೆಲ್ಲವೂ ಕೂಡ ನಾ ಈ ಒಂದು ಸರ್ಕಲಿನ ಒಳಗೆ ಇರ್ತೀನಿ, ಅಲ್ಲೇ ಕಾಯ್ತೀನಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಬಹುಶಃ DK ಶಿವಕುಮಾರ್ ಸರ್ಕಲ್ ಹಾಕಿಕೊಂಡಂತೆ ಕಾಣಿಸ್ತಾ ಇದೆ. ಅರುಣ್. ಓಕೆ ಸುಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಅಂದರೆ DK ಶಿವಕುಮಾರ್ ಅವರಿಂದ ಸಹಜ ಅಲ್ಲ ಇದೇ ರೀತಿ ಎಕ್ಸ್ಪೆಕ್ಟೇಷನ್, ಬಿಕಾಸ್ ಅವ್ರು KPCC ಅಧ್ಯಕ್ಷರಾಗಿರೋದ್ರಿಂದ ಅವರಿಂದಲೇ ಮಾತು ಶುರುವಾದ್ರೆ ಮತ್ತೆ ಅವ್ರಿಗೆ ಅದು ಮುಳುವಾಗುತ್ತೆ ಅನ್ನೋದು. ಎಕ್ಸಾಕ್ಟ್ಲಿ, ಒಂಥರ ಮೈಗೆ ಎಣ್ಣೆ ಹಚ್ಕೊಂಡಾಗ ಇಟ್ಕೊಡಂಗಿದು. ನಾನು ನನ್ನಿಂದ ಯಾಕೆ ಪಕ್ಷದಲ್ಲಿ ಇಂಥವೆಲ್ಲ ಬೆಳವಣಿಗೆ ಆಯಿತು ಅನ್ನೋದು ಬೇಡ, ಎಲ್ಲ ಹೈಕಮಾಂಡ್ ನೀವೇ ತಗೊಳ್ಳಿ, ನಿಮ್ಮಿಂದನೇ ನಾನು ಇಲ್ಲಿ ಬಂದು ಕೂತಿದ್ದೇನೆ DCM ಆಗಿ, ನಿರ್ಧಾರ ತಗೊಳ್ಳೋದಾದ್ರೆ ನೀವೇ ತಗೊಳ್ಳಿ, ಇಲ್ಲದೇ ಇದ್ರೆ ಹೀಗೆ ಇರ್ತೀನಿ ಅನ್ನೋ ರೀತಿಯಲ್ಲಿದೆ. ಇಟ್ಸ್ ಮೆಸೇಜ್ ಹೈಕಮಾಂಡಿಗಿದೆ. ಏನೇ ತಪ್ಪು ಒಪ್ಪುಗಳಾದರೂ ಕೂಡ ಎಲ್ಲ ಹೈಕಮಾಂಡ್ ನಿಮ್ಮ ಮೇಲೇನಿರಲಿ, ನನ್ನ ಮೇಲೆ ಯಾವುದು ಬೇಡ ಅನ್ನುವಂಥ ನಿಟ್ಟಲ್ಲಿ DK ಶಿವಕುಮಾರ್ ಅವರ ಹೆಜ್ಜೆ ಇದೆ. ಅವರ ಆರಂಭದಿಂದಲೂ ಕೂಡ ಹಾಗೆ ಇರೋದು, ನನ್ನ ಕೆಲಸವನ್ನು ನಾನು ಮಾಡ್ತಿದ್ದೀನಿ, ಫಲಗಳನ್ನು ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಅನ್ನೋ ರೀತಿಯಲ್ಲಿ ಹೈಕಮಾಂಡಿಗೆ ಬಿಟ್ಟಿದ್ದು ಅಂತೇಳಿ ಅದು DK ಶಿವಕುಮಾರ್ ಅವರ ಸ್ಟ್ಯಾಂಡು. ಬಟ್ ಈಗ ಇನ್ನೊಂದು ವರ್ಷನ್ ಶುರು ಆಗ್ಬೋದು ಅಂತ ನನಗೆ ಅನ್ಸುತ್ತೆ. ಏನು ಸಿದ್ದರಾಮಯ್ಯ ಮುಂದುವರಿಲಿ ಅಂತ ಅಲ್ಲ, DK ಶಿವಕುಮಾರ್ ಅವರ ಬಗ್ಗೆ ಮುಖ್ಯಮಂತ್ರಿ ಘೋಷಣೆ ಏನಕ್ಕೆ ಹೋಗಿದ್ರಲ್ವಾ, ಈಗ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಅವ್ರ ಬೆಂಬಲಿಗರೆಲ್ಲ ಘೋಷಣೆ ಕೂಗ್ತಾರೆ. ಅವಾಗ ಹೇಳ್ಬೋದು DK ಶಿವಕುಮಾರ್ ಹೇಳಿದ್ದು ಹಂಗೆ, ಅದು ಅವ್ರವ್ರ ಅಭಿಪ್ರಾಯ ರೀ, ಅವ್ರವ್ರ ಘೋಷಣೆ ಮಾಡಿದಾರೆ ಅಂತ, ಅದಕ್ಕೇನು ಕಡಿಮೆ ಇಲ್ವಲ್ಲ. ಎಲ್ಲಾ ಕಡೆನೂ ಅವ್ರವ್ರ ಅಭಿಮಾನಿಗಳು ಅವ್ರವ್ರ ಘೋಷಣೆ ಮಾಡ್ಕೊಂಡು ಓಡಾಡ್ತಾರೆ. ಆ ಘೋಷಣೆಗಳು ಹೆಂಗ್ ಶುರು ಆಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಇದೊಂದು ಕಿಡಿ ಅಂತ ಅನಿಸ್ತಾ ಇದೆ ದಿವ್ಯಾ ವಿಚಾರದಲ್ಲಿ. ಈ ಮೂಲಕ ಇನ್ಫ್ಲುಯೆನ್ಸ್ ಆಗುತ್ತೆ 100%. ಯಾವುದು